ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಜಿಬಿಎ ನೌಕರರ ಸಂಘದಿಂದ ಪಹಲ್ಗಾಮ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಉಗ್ರರ ದಾಳಿಯ ನಡೆದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡಲಾಗಿದೆ. ದಾಳಿಯಲ್ಲಿ ಹತರಾದಂಥ ಕನ್ನಡಿಗರಿಗೆ ಸಂತಾಪವನ್ನು ಸೂಚಿಸಲಾಗಿದೆ. ಮಾಜಿ ಮೇಯರ್ಗಳು ಗಣ್ಯರಿಂದ ಈ ಸಭಾ ಕಾರ್ಯಕ್ರಮ ನೆರವೇರಿದೆ. ರಾಜ್ಯೋತ್ಸವ ಕೂಡ ಆಗಿದೆ. Sir, good morning, sir. ಏನು ಮಾಡ್ತೀವಿ? नमस्ते गुलमर्ग मीडिया ಇದೇ ವಿಚಾರವಾಗಿ ಜಿಬಿಎ ನೌಕರ ಸಂಘದ ಅಧ್ಯಕ್ಷ ಅಮೃತರಾಜ್ ನಮ್ಮ ಪ್ರತಿನಿಧಿ ಗಣೇಶ್ ಜೊತೆ ಮಾತನಾಡಿದ್ದಾರೆ. ನೋಡೋಣ. ಇದೇ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದಂತಹ ಸ್ಥಳದಲ್ಲಿ ಇವತ್ತು ನಡೀತಾ ಇರುವಂತದ್ದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನೌಕರ ಸಂಘದ ವತಿಯಿಂದ, ಅದರಲ್ಲೂ ಕೂಡ ನೌಕರ ಸಂಘದ ಅಧ್ಯಕ್ಷರಾದಂತಹ ಅಮೃತರಾಜ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ಮಹತ್ವವಾಗಿ ನಮ್ಗೆ ಇವತ್ತು ಏನೇನು ಕಾರ್ಯಕ್ರಮಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ನಮ್ಮ ಜೊತೆಗೆ ಅಮೃತರಾಜ್ ಅವರು ಕೂಡ ಇದ್ದಾರೆ. ಸರ್, ಮುಖ್ಯವಾಗಿ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರಿಸ್ಕ್ ಇದು. ಕೆಲವೇ ಕಿಲೋಮೀಟರ್ ದೂರದಲ್ಲಿ ಕೆಲವು 6-7 ತಿಂಗಳ ಹಿಂದೆ ಒಂದು ಟೆರರ್ ಅಟ್ಯಾಕ್ ಆಯಿತು. ಕನ್ನಡಿಗರು ಸೇರಿದಂತೆ 25 ಜನರ ದಾರುಣ ಹತ್ಯೆ ಆಯಿತು. ಅಂತಹ ಸ್ಥಳದಲ್ಲಿ ತಾವು ಈಗ ಧೈರ್ಯವನ್ನು ಪ್ರದರ್ಶಿಸ್ತೀರಿ, ನಾವು ಯಾವುದಕ್ಕೂ ಕೂಡ ಅಂಜಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ. ಈ ದಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸುಮಾರು 500ಕ್ಕೂ ಹೆಚ್ಚು ಜನ ಅಧಿಕಾರಿ ನೌಕರು ಮತ್ತು ಕುಟುಂಬ ಸದಸ್ಯರು ಮತ್ತು ಮಾಜಿ ಮಹಾಪೌರರುಗಳಾದಂತಹ ಸಂಪತ್ ರಾಜ್ ಅವರು, ಗೌತಮ್ ಕುಮಾರ್ ಅವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಷಡಕ್ಷರಿ ಅವರು ಮತ್ತು ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರಾದಂತಹ ರಮೇಶ್ ಸಂಘ ಅವರು ಮತ್ತು ವಕೀಲರಾದಂತಹ ಶ್ರೀನಿವಾಸ್ ಅವರು, ಹೀಗೆ ಮತ್ತೆ ಗಾಯಕಿ ಅನುರಾಧ ಭಟ್ ಮೇಡಮ್ ಅವರು, ಇತರೆ ಗಣ್ಯ ವ್ಯಕ್ತಿಗಳು ಸಹ ಇವತ್ತು ಏನೊಂದು 4 ಗಂಟೆಗೆ ಒಂದು ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಪಹಲ್ಗಾಮ್ನಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ, ನಿಮಗೆಲ್ಲ ನೀವು ಆಗ್ಲೇ ಹೇಳಿದ್ರೆ ಘಟನೆ ನಡೆದಿರೋದನ್ನ ನಾವು ಅದನ್ನ ಛಲವಾಗಿ ತಗೊಂಡು ನಮ್ಮ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕುಗ್ಗಲ್ಲ, ಏನೇ ಆದರೂ ಯಾವುದಕ್ಕೂ ಎದುರಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡೋ ದೃಷ್ಟಿಯಿಂದ ಇವತ್ತು ಪಹಲ್ಗಾಮಿನಲ್ಲಿ ಘಟನೆ ನಡೆದ 3 ಕಿಲೋಮೀಟರ್ ಅಂತರದಲ್ಲಿ ನಾವು ಬಹಳ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಸರ್, ಸೇಫ್ಟಿಗಳನ್ನು ತೆಗೆದುಕೊಳ್ಳಾದ್ರೆ ಇದು ದೊಡ್ಡ ಮಟ್ಟ ರಿಸ್ಕ್. ಇಷ್ಟು ಜನರನ್ನು ನೀವು ಕರ್ತಿರುವಂತದ್ದು, ಇಲ್ಲಿ ವಾಸ್ತವ್ಯವನ್ನು ಕೊಡುವಂತದ್ದು, ಹಾಗೇನೆ ಆಚರಣೆಯ ಒಂದು ಸಿದ್ಧತೆಗಳು ಯಾವ ರೀತಿ ಆಗಿದೆ ಅನ್ನೋಂಥದ್ದು? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ 6 ತಿಂಗಳಾಯ್ತು ಸರ್ ಸರಿಯಾಗಿ ನಿದ್ದೆ ಮಾಡಿ. ಯಾಕಂದ್ರೆ 6-7 ಬಾರಿ ಬಂದು ಈ ಸ್ಥಳದಲ್ಲಿ ಪ್ರತಿಯೊಂದು ಪೂರ್ವಭಾವಿ ಸಿದ್ಧತೆಗಳು ಮಾಡಿ ಯಾವುದೇ ರೀತಿ ಲೋಪದೋಷಗಳಾಗದಂತೆ ಎಲ್ಲಾ ರೀತಿ ಸಿದ್ಧತೆ ಮಾಡಿರೋದ್ರಿಂದ ಇದು ನಮಗೆ ಐತಿಹಾಸಿಕ ಗೆಲುವು ಅಂತಾನೆ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ. ಓಕೆ, ಒಟ್ಟಾರೆ ಇದು ಅಮೃತರಾಜ್ ಅವರು ಹೇಳುವಂತದ್ದು. ಹಿಂದೆ ನೋಡಬಹುದು, ಅವರ ಜೊತೆಲಿದ್ದಂಥವ್ರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ತಾವು ಹೇಳಿದಾಗೇನೆ 400-500ಕ್ಕೂ ಹೆಚ್ಚು ಜನರು ಇಲ್ಲಿ ಬಂದಿರುವಂತದ್ದು. ಎಲ್ಲರೂ ಕೂಡ ನೌಕರರು, ಸಿಬ್ಬಂದಿಗಳು, ಅಧಿಕಾರಿಗಳ ವರ್ಗ, ಏನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ವರ್ಗ ಇವತ್ತು ಪಹಲ್ಗಾಮ್ನಲ್ಲಿದೆ. ಒಂದೇ ಒಂದು ಉದ್ದೇಶ, ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತದ್ದು, ಇಲ್ಲಿ ಕನ್ನಡವನ್ನ ಮೊಳಗಿಸುವಂತಹ ಕೆಲಸ ಈ ಒಂದು ಸಂಘದಿಂದ ಆಗ್ತಾ ಇದೆ. ಕ್ಯಾಮರಾಮನ್ ನಾಗೇಶ್ ಜೊತೆ ಗಣೇಶ್ ಹೆಗಡೆ, TV5 ಪಹಲ್ಗಾಮ್. Thank you.